ಈ ವರ್ಷದ ಕಬ್ಬಿನ ಬಾಕಿ ಕೊಡ್ರಿ ಮತ್ತ ಈ ವರ್ಷದ ದರ ಘೋಷಣೆ ಮಾಡ್ಬೇಕಂತೇಳಿ ಮುಧೋಳ ತಾಲೂಕಿನಲ್ಲಿ ಹೋರಾಟ ಪ್ರಾರಂಭ ಆಯ್ತು. ಆದ ಒಂದು ವಿಚಾರ ಇಟ್ಕೊಂಡು ಹೋರಾಟ ಪ್ರಾರಂಭ ಆಯ್ತು. ಆಮೇಲೆ ಎಲ್ಲಾ ಕಾರ್ಖಾನೆಗಳನ್ನ ಇಲ್ಲಿ ಕರೆದು DCR ಮೀಟಿಂಗ್ ಮಾಡಿ ಆನಂತರ ಎಲ್ಲಾ ಕಾರ್ಖಾನೆಗಳ ಬಾಕಿಗಳಲ್ಲಿ ಕರೆಸಿ ಸಾವಿರಾರು ಸಂಖ್ಯೆ ರೈತರು ಸೇರಿ ಆ ಬಾಕಿಗಳು ಕೇಳಿದ್ವಿ ನಾವು. 8 ಕೋಟಿ, ಯಾರು 27 ಕೋಟಿ ಅಂದ್ರು, ಯಾರು 28 ಕೋಟಿ ಅಂದ್ರು, ಯಾರು 25 ಕೋಟಿ ಅಂತ ಹೇಳಿದ್ರೆ ಎಲ್ಲಾ ಕಾರ್ಖಾನೆ ಮಾಲಕ್ ಹೇಳಿದ ನಂತರ ನಿಮಗೆ 4 ದಿವಸ ಕಾಲಾವಕಾಶ ಕೊಡ್ತೀವಿ, ಕೊಟ್ಟು ಬಿಡ್ರಿ ಅಂದಾಗ ಆಯ್ತು ಅಂತ ಹೋದ್ರು. ಆಮೇಲೆ ಅಂತರ ಮುಂದ ಅದನ್ನ ಕೊಟ್ಟಿರಿ ಇಟ್ ಕಿಲರ್ ಆಗೈತಿ, ಇನ್ನೊಂದು 4 ಕೋಟಿ ಇರ್ಬೋದಾವ್, 3 ಕೋಟಿ ಇರ್ಬೋದಾವ್ ಅಂತ ಹೇಳಕತ್ತೀರ. ಹಂಗಾರೆ ಅದನ್ನ ಕಿಲರ್ ಮಾಡಿ ನೀವು ರೇಟ್ ಹೇಳಿ ಚಾಲು ಮಾಡಿರ್ತಾರೆ ಅನ್ನುವಂಥ ಪ್ರಶ್ನೆ ಒಂದೇ ಬಂದಿತ್ತು. ಈಗ ಈ ಸಮಸ್ಯೆದೊಳಗಂದ್ರೆ ಏನ ಗೋದಾವರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಥವಾ ಆಡಳಿತ ಮಂಡಳಿ ಇಲ್ಲಿ ರೈತರನ್ನ ಕನ್ಫ್ಯೂಸ್ ಮಾಡುವಂತ ಕೆಲಸ ಮಾಡ್ತು. ಏನಂದ್ರ ವಿಷಯಕ್ಕನ ಬಂದ್ಬಿಡ್ತೀವಿ ನಾವು ಏನ್ ಕೇಳಿದ್ವಿ ಅಂದ್ರೆ 3,500 ರೂಪಾಯಿ ಮೊದಲೇ ಕಂತಿನ ಕೊಡಬೇಕು, ಆಮೇಲೆ ಹಳೆ ಬಾಕಿ ಎಲ್ಲ ಕೊಡ್ಬೇಕಂತ ನಮ್ಮದು ವಾದ ಇತ್ತು. ನಾವು ಕೊನೆ ಅಂತ ಟೈಮ್ದಾಗ ಇನ್ನ ಮುಗಿಸ್ಕೊಳ್ಳುವಂತ ಪ್ಲಾನ್ದಾಗ ಬಂದಾಗ 3,300 ರೂಪಾಯಿ ಕೊಡ್ಬೇಕಂತ ಸರ್ಕಾರ ಘೋಷಣೆ ಆಗಿತ್ಲ. ಅದರಲ್ಲಿ ಒಂದು ಕಂಡೀಷನ್ ಇತ್ತು ನಮ್ದು, 3,300 ಅಂತ ಹೇಳಿರ್ಲ ಸರ್ಕಾರ. ಇಲ್ಲಿ ಮೋಸ ಐತಿ ಅಂದ್ರೆ ರಿಕವರಿ ಹೇಳಿರ್ಲ. ಅಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು 100ರಿಂದ 110, 90 ರೂಪಾಯಿ ಕಮ್ಮಿ ಆಕತಿ. ಏಕರೂಪ ಒಂದೇ ಕಾಯ್ದೆ ಆಗ್ಬೇಕು. 3,250 ರೂಪಾಯಿ ಕೊಡ್ತಿರ್ಲಿಲ್ಲ, 50 3,200 ಕೊಡ್ತಿರ್ಲಿಲ್ಲ. ಅದು ಕರೆಕ್ಟ್ ಆಗಬೇಕು, ಒಂದೇ ಏಕರೂಪ ಕಾಯ್ದೆ ಆಗ್ಬೇಕು ಅನ್ನೋ ಒಂದು ವಾದ ಇತ್ತು. ಆಮೇಲೆ ಇಷ್ಟಾಗಿ ನಮ್ಮ ಹೋರಾಟ ಮುಂದುವರಿತು. ಅನುಗುಣದ ಗೋದಾವರಿ ಕಾರ್ಖಾನೆ ಮಾಲೀಕರು ಇಲ್ಲಿ ಹೇಳಿ ಚಾಲು ಮಾಡ್ಬೇಕಂತ ಚರ್ಚೆ ಮಾಡಕತ್ತೀವಿ. ಎಲ್ಲ ಪೊಲೀಸರದಾರ ಬಹಳ ಪ್ರಯತ್ನ ಮಾಡಿ ನಮ್ಮ ಹೋರಾಟಕ್ಕೆ ಪ್ರೋತ್ಸಾಹ ಕೊಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪ್ರಯತ್ನ ಮಾಡಿ ಕರೆದು ಹೇಳ್ಬೇಕಂದ್ರೆ ಅವ್ರು ಇಲ್ಲಿ ಬರಾಕ ತಯಾರಿಲ್ಲ. 1 ದಿವಸ ಕಾದಿವಿ, ಬರ್ಲಿಲ್ಲ. 2ನೇ ದಿವಸ ನೋಡಿದೀವಿ. ಇಲ್ಲಿ ಬಂದು ಹೇಳುದಷ್ಟೇ, ಏನು ಬಾಕಿಯನ್ನ ಎಷ್ಟು 3.5 ಕೋಟಿ ಉಳ್ದೈತೆ, 7 ಕೋಟಿ ಉಳ್ದಿತ್ತದ ಮೊದಲು. ಈ 3.5 ಕೋಟಿ ಉಳ್ದಾಗ ಇನ್ನು 2 ದಿವಸ ಹಾಕಿ ಬಿಡ್ತೀವಿ, ಕಾರ್ಖಾನೆ ಚಾಲು ಮಾಡ್ತವ್ರ ಕೆಲಸ ಕ್ಲೋಸ್ ಆಗುವಂಥದ್ದು, ಹೋರಾಟ ಮುಕ್ತಾಯ ಆಗುವಂಥದ್ದು. ಅದನ್ನ ಬಿಟ್ಟು ಇಲ್ಲ ನಾವು ಇಲ್ಲಿ ಬರಂಗಿಲ್ಲ ಅನ್ನುವಂತ ಹಠಮಾರಿ ಧೋರಣೆಯನ್ನು ತೋರಿದಾಗ ಇಲ್ಲಿ ಮುಧೋಳ ರೈತರು ನಾವೇನು ಮಾಡ್ತೀವಿ, ಇಲ್ಲ ಅಲ್ಲಿ ಕಾರ್ಖಾನೆಗೆ ಹೋಗ್ತೀವಿ. ಆ ಕಾರ್ಖಾನೆ ಚಾಲು ಮಾಡ್ಬೇಕಾದ್ರೆ ಬಿಲ್ ಹಾಕಿ ರೇಟ್ ಘೋಷಣೆ ಮಾಡಿ ಚಾಲು ಮಾಡ್ಬೇಕಾಗಿತ್ತು ಅಂತೇಳಿ ನಾವು ಅದನ್ನ ಅವ್ರಿಗೆ ಬುದ್ಧಿವಾದ ಹೇಳಕ್ ಹೋಗ್ತೀವಿ ಅಂತೇಳಿ ನಾವು ಮೊದಲು ಅವರು ಕೆಲವು ಮೀಡಿಯಾದಲ್ಲಿ ನಾನು ಮಾತಾಡಿದ್ದೀನಿ ಈ ವಿಷಯ. ಅಲ್ಲಿ ಯಾಕೆ ಹೋಗ್ತೀರಿ ಅಂತ ಕೇಳಿದಾಗಿಲ್ಲ, ಅಲ್ಲಿ ಏನು ನಾವು ಗಲಾಟೆ ಮಾಡೋರಲ್ಲ, ಮತ್ತೊಂದು ಗಲಾಟೆ ಇಲ್ಲ. ಅಲ್ಲಿ ಶಿಸ್ತಿನ ಒಂದು ವಿಚಾರದಿಂದ ಕಬ್ಬು ಕೊಡುವ ರೈತರಿಗೆ ಒಂದಿಷ್ಟು ತಡ್ಕೋರಿ, 2 ದಿವಸ ನಿಮ್ಗೆ 114 ರೂಪಾಯಿ ಬರ್ಬೇಕಾದಂಥದ್ದು ಬಾಕಿ ಬರಬೇಕು. ಆಮೇಲೆ ಕಾರ್ಖಾನೆ ಮಾಲಕ್ ರೇಟ್ ಹೇಳ್ಬೇಕು ಅನ್ನುವಂಥ ವಿಚಾರ ಒಂದೇ ಇಟ್ಕೊಂಡು ಅಲ್ಲಿ ಹೋದವರು. ನಾವು ಇನ್ನೂ 1 ಕಿಲೋಮೀಟರ್ ಹಿಂದದೀವಿ, ಕಾರ್ಖಾನೆ ಅಲ್ಲಿ ಬಿಟ್ಟು 1 ಕಿಲೋಮೀಟರ್ ಹಿಂದದೀವಿ. ಅಲ್ಲೆಲ್ಲ ಗಲಾಟೆ, ಗದ್ದಲ, ಕಲ್ಲು ತೂರಾಟ, ಬೆಂಕಿ ಹಚ್ಚೋದು, ಅದು ಏನೇನೇನೇನ ವ್ಯವಸ್ಥೆ ಕಾರ್ಖಾನೆ ಒಳಗೆ ನಿಂತು ಗಲಾಟೆ ಮಾಡ್ಯಾರ. ಇದೆಲ್ಲ ನಡೆದಂತ ಘಟನೆಗಳು ಅದು ನಮಗೂ ಹೋರಾಟಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಇದೆಲ್ಲ ಮಾಡಿಸಿದಂತ ಕುತಂತ್ರ ಆ ಕಾರ್ಖಾನೆ ಆಡಳಿತ ಮಂಡಳಿ ಅಥವಾ ಅದು ಯಾರ್ಯಾರೋ ದುಷ್ಟ ಶಕ್ತಿಗಳಿನ ಮುಧೋಳ ಹೋರಾಟ ಮುರಿಬೇಕು ಅನ್ನುವಂತ ಕುತಂತ್ರ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು, ಈ ಮುಧೋಳ ಹೋರಾಟಗಾರ ಮುಖಂಡನ ಅಲ್ಲಿ ಯಾರೋ ಒಬ್ಬನ ಫೋಟೋ ತೋರಿಸಿ ಇವರ ಬೆಂಕಿ ಹಚ್ಚಾಕತ್ಯಾರ ಅಂತೇಳಿ ಬಹಳ ಅದನ್ನ ಒಂದು ಏನು ವೈರಲ್ ಮಾಡಿ ಎಲ್ಲಾ ಕಡೆ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ಬಿಟ್ಬಿಟ್ಟಾರ. ಅದನ್ನ ಏನು ವೈರಲ್ ಮಾಡಿಬಿಟ್ರ ಅದನ್ನೆಲ್ಲ. ಇವರ ಬೆಂಕಿ ಹಚ್ಚಾಕತ್ತಾರ ಮುಖಂಡರು, ಇವರ ಬೆಂಕಿ ಹಚ್ಚಾಕತ್ತಾರ ಅಂತ. ನಾನೇನ್ ಕೇಳ್ತೀನಿ, ನಾವು ಕಬ್ಬು ಬೆಳೆಗಾರರು ಹೋರಾಟಗಾರ ಅಂದ್ರೆ ರೈತರು ನ್ಯಾಯ ಕೊಡ್ತಾರ ಹೊತ್ತು ಬೆಂಕಿ ಹಚ್ಚೋ ಕೆಲಸ ನಮ್ದಲ್ಲ. ಯಾಕಂದ್ರ ನಿನ್ನೆ ಮೊನ್ನೆ ಬಂದವ್ರಲ್ಲ ನಾವು ಹೋರಾಟಗಾರ. 40 ವರ್ಷ ಜೀವನ ಇದ್ರಾಗೆ ಮುಡುಪಾಗಿಟ್ಟಂತವ್ರು. ರೈತನ ಜೀವಕ್ಕ ಏನು ತೊಂದರೆ ಆಕೈತೆ ಅದು ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ದೇವು. ಅದನ್ನ ಬಿಟ್ಟು ಯಾವ್ದಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಿದಂತ ವ್ಯಕ್ತಿಗೆ ತಕ್ಷಣ ಈ ಪೊಲೀಸ್ನವರು ಅಥವಾ ಸರ್ಕಾರ ಅಂತವ್ರನ್ನ ಒಳಗ್ ಹಾಕ್ಬೇಕು. ಯಾಕಂದ್ರೆ ಮುಂದೆ ಎಲ್ಲಿಯೂ ಆಗಬಾರ್ದು ಅಂತದ್ದು. ಆ ದೃಷ್ಟಿಯಿಂದ ಇದೆಲ್ಲ ಕುತಂತ್ರಗಳು ಮಾಡೋದಕ್ಕೆ ಇದಕ್ಕೆ ಹಿಂದಿನ ಪ್ಲಾನ್ ತಯಾರಿತ್ತೇನೋ ಅಂತೇಳಿ ನಮ್ಮ ರೈತರಿಗೆ ಒಂದು ಸಂಶಯ ಬರ್ತೈತಿ. ಅದು ಅಂದ್ರೆ ಇನ್ನೊಂದು ಉದಾಹರಣೆ, ಸಣ್ಣದೊಂದು ಉದಾಹರಣೆ ಹೇಳ್ತೀನಿ, ಎಲ್ಲ ನಿಮ್ಗೆ ಗೊತ್ತಿರಲಿ. ರಾಜ್ಯದ ಜನತೆಗೆ ನಾವು ಕಬ್ಬಿನ ಬಾಕಿ ಕೇಳೋತ್ತಾಗಿದ್ದು ಒಂದೇ ಕಾರ್ಖಾನೆ ಅಲ್ಲ, ನಿರಾಣಿ ಸುಗರ್ಸ್ದವರು 1,150 ಕೋಟಿ ರೂಪಾಯಿ ಕೊಡ್ಬೇಕಾದಂತ ಬಾಕಿಯನ್ನು ಹೋದ ವರ್ಷ ಜಿಲ್ಲಾ ಉಸ್ತುವಾರಿ ಮಂತ್ರಿ DC ಅವರು SP ಅವ್ರ ನೇತೃತ್ವದಾಗ ಮುಗ್ದೈತಿ. ಹೋದ ವರ್ಷ 15 ದಿನದಾಗ ಕೊಡ್ತೀವಿ ಅಂತ ಹೇಳಿದವರು ಇಲ್ಲಿ ತಕ 1 ರೂಪಾಯಿ ಹಾಕಿದ್ದಿಲ್ಲ. ಮೊನ್ನೆ ಇದೇ ಸಜ್ಜನದಾಗ DC ಅವ್ರು 2 ಮೀಟಿಂಗ್ ಮಾಡಿದ್ರು, ನಮ್ಗೆ ಕೊಡಾಕ ಆಗೋದಿಲ್ಲ, ನಾವು ಕೊಡ್ತಾನ ತಂದೆ ಇಲ್ಲ ಅಂತ ಹೇಳ್ಬಿಟ್ರೆ ಕೈ ಆಡಿಸ್ಬಿಟ್ರು ಅವ್ರು. ಬಾಕಿನೇ ಇಲ್ಲ ಅಂದ್ರೆ
ಅವಾಗ ನಾವು ಆಯ್ತು ಸಂಗೊಳ್ಳಿ ಸರ್ಕಲ್ದ ರೈತರೆಲ್ಲ ಕೂಡ್ತೀವಿ, ಅಲ್ಲಿ ನಾವು ಅದನ್ನ ವಿಚಾರ ಮಾಡ್ತೀವಿ ಅಂತ ಬಂದಿವಿ. ಸಂಗೊಳ್ಳಿ ಸರ್ಕಲ್ದಾಗ ಒಂದು 3-4 ಜನ ಸೇರಿದಿವಿ. ಅವ್ರ ಮನೆಗೆ ಹೋದಿವಿ. ಮನೆಗೆ ಹೋದ ಕೊಡ್ತಾನಂದವ, ಯಾಕೆ ಕೊಡೋದಂದಪ್ಪ ಅಂತ ಕೇಳಿದ್ವಿ. ಅವರೆಲ್ಲ ಹೊರಗೆ ಬಂದ್ರು. ನಾವು ಕೊಡ್ತಾನ ಅಂತ ಹೇಳಿದ್ವಿ, ಕೊಡ್ತೀವಿ, ಒಂದ್ 4 ದಿವಸ ಅವಕಾಶ ಮಾಡಿಕೊಟ್ರು. ಆಯ್ತು ಕೊಡ್ರಿ ಅಂತ 4 ದಿವಸ ಅವಕಾಶ ಮಾಡಿಕೊಟ್ಟಿವಿ. ವಾಪಸ್ ಐತಿ ಬಂದಿವಿ. ಅಲ್ಲಿ ಕಲ್ಲು ಯಾಕೆ ಕೊಡ್ಲಿಲ್ಲ? ನೀರಲ್ಲಿ ಪೆಟ್ರೋಲ್ ಕಲ್ಲು ಹೊಡಿಬೇಕಾಗಿತ್ತಲ್ಲ ನಮಗ, ಯಾಕೆ ಕೊಡ್ಲಿಲ್ಲ? ನಾವು ಗಲಾಟೆ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಗಲಾಟೆ ಆಗಲಿಲ್ಲ ಅಲ್ಲಿ? ಆಯ್ತು 4 ದಿನ ಅವಕಾಶ ಕೊಟ್ಟು ಸಂಗೊಳ್ಳಿ ಸರ್ಕಲ್ಗೆ ಬಂದಿವಿ. ಮುಂದ್ 4 ದಿನದಾಗ ಮತ್ತು 4-5 ಜನ ಸೇರಿ ಅವ್ರು ಕರೆದಿವಿ. ಏನ್ ಮಾಡಿದಿಪ್ಪ ಕೊಟ್ಟನ್ರಿ, ಇನ್ನೊಂದು 2-3 ಕೋಟಿ ಉಳ್ದೈತಿ, ಇನ್ 2 ದಿನ ಅದನ್ನು ಕ್ಲೋಸ್ ಮಾಡ್ತಾನಂದ್ರ. ಆಮೇಲೆ ಎರಡನೇದು ಇಲ್ಲಿ ಜಮ್ಸ್ ಗೋಡ್ಸ್ ಹೋಗ್ತೀವಿ, ಅವು ಕಾರ್ಖಾನೆ ಚಾಲೂ ಮಾಡ್ತಾನಲ್ಲಿ. ಅವನು ಬಾಕಿ ಮತ್ತು ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತಾನಂತ. ಸಂಜೆ 6 ಗಂಟೆಗೆ ಒಂದು 5-6 ಸಾವಿರ ಜನ ಹೋಗ್ತೀವಿ. ಅಲ್ಲೆಲ್ಲ ನಾವ್ ಹೇಳ್ತೀವಿ, ಬಾಕಿ ಕೊಡ್ಲಾರ್ದೆ ರೇಟ್ ಹೇಳ್ದಾಗ ಕಾರ್ಖಾನೆ ಯಾಕೆ ಚಾಲೂ ಮಾಡಿದ ಅಂದಾಗ, ಇಲ್ರಿ ನಮ್ಮ ಆಡಳಿತ ಮಂಡಳಿ ಯಾರೋ ಕೂಡಿ ನಮಗೆ ಚಾಲೂ ಮಾಡಂದ್ರು, ನಾವು ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅನ್ಕೊಂಡು ಚಾಲೂ ಮಾಡೋರು ಅಂತೇಳಿ ವಿನಂತಿ ಮಾಡಿದ್ರು. ಪೊಲೀಸ್ನವರು ನಾವೆಲ್ಲ ಕೂಡಿ ಆಯ್ತಪ್ಪ ಅಂತೇಳಿ ವಾಪಸ್ ಬಂದಿವಿ. ಅಲ್ಲಿ ಯಾಕೆ ಗಲಾಟೆ ಆಗ್ಲಿಲ್ಲ ಅಂದ್ರೆ, ಸಮೀರಡಿ ಕಾರ್ಖಾನೆಯ ಕುತಂತ್ರಿಗಳು, ಕೆಲವು ರಾಜಕಾರಣಿಗಳು ಬಹುಶಃ ಅದಕ್ಕೆ ಶಕ್ತಿಗಳು ಕೆಲಸ ಮಾಡ್ಯಾವ. ಸಮೀರಡಿ ಮಾಲಕಗ ಒಂದು, ತಾನಂತರ ಆಡಳಿತ ಮಂಡಳಿಗೆ ಒಂದು, ಬಾಲು ಬಕ್ಷಿ ಅವರು, ಆಮೇಲೆ ಕನ್ಬೂರ್ ಅವ್ರು ಇದಾರಲ್ಲ, ಅಲ್ಲಿ DC ಆಫೀಸ್ದಾಗ ಕನ್ಬೂರ್ ಅವ್ರು ಮಾತಾಡಿದಂತ ಒಂದು ಪದ ಆಯ್ತು, ಬಹುಶಃ ಇಳಿದಾಗ ಐತಿ ಗೊತ್ತಿಲ್ಲ. ಅಲ್ಲಿ ಕನ್ಬೂರ್ ಅವ್ರು ಮಾತಾಡ್ತಾರೆ, DC ಅವ್ರಿಗೆ ಹೇಳ್ತಾರೆ, ಸರ್ ಇವರು ಮುದೋಳ ಹೋರಾಟಗಾರರು FRP ದರ ಎಂದೂ ತಗೊಂಡಿಲ್ಲ, ಅವರು ತಗೋದಿಲ್ಲ, ಅದೆಲ್ಲ ಗೊತ್ತೈತಿ ನಮಗ. ನಾವು ಅವ್ರು ಕುತ್ಕೊಂಡು FRP ಜಾಸ್ತಿನ ರೇಟ್ ಕೊಡ್ತೀವಿ, ನಾವು ಪಟ್ರು ಕೂಡ ಕುತ್ಕೊಂಡು ನಾವು ರೇಟ್ ಮುಗಿಸ್ಕೊಂಡು ಕಾರ್ಖಾನೆ ಚಾಲೂ ಮಾಡ್ತೀವಿ ಅಂತೇಳಿ ಹೇಳಿದಂತ ವ್ಯಕ್ತಿ ಇವತ್ತು ರೈತರ ಜೊತೆ ಮಾತುಕತೆ ಮಾಡ್ಲಾರ್ದ ಹಟ್ ಮಾಡಿದವ್ರನ್ನ ಎತ್ತವ್ರಿ. ಅಲ್ಲಿ ಆಯ್ತಪ್ಪ ನೀನು ಬಾಕಿ ಕೊಡ್ಲಾರ್ದೆ ಕಾರ್ಖಾನೆ ಚಾಲೂ ಮಾಡಿದಿ, ಮತ್ತೆ ಈಗ ಹೆಂಗ್ ರೇಟ್ ಹೇಳ ಚಾಲೂ ಮಾಡ್ಬಾರ್ದು ಹಿಂಗೆಲ್ಲ ಯಾಕತ್ತ ನಾವು ರೈತರು ಕೇಳಾಕ ಇಲ್ಲೇ ಹೋಗ್ಬಿಡ್ದ. ಇನ್ನೂ 1 ಕಿಲೋಮೀಟರ್ ಆಚೆ ಇದೀವಿ ರೈತರು ನಾವು. ಅಲ್ಲಿ ಬೆಂಕಿ ಹಚ್ಚೋದು, ಕಲ್ಲು ಉಗಿದು ಯಾಕೆ ನಡೀತ್ರಿ? ಪೊಲೀಸ್ನವ್ರ ಕಾಲಿಗೆ ಹೊಡ್ತದ ಯಾರಿಂದ? ಇದನ್ನ ತೆಗಿರಿ, ಅದನ್ನ ಯಾವ ಫೋಟೋ ನೋಡ್ಕೊರಿ, ವಿಡಿಯೋ ತೆಗಿರಿ, ಯಾರ ಕಲ್ಲಿಂದ ಎಲ್ಲಿ ಬಿತ್ತದು ಪೊಲೀಸ್ನವ್ರಿಗೆ ಬಾರಿಕೆ ಹಚ್ಕಡಿ. 8 ಜನ ಆಯ್ತಲ್ಲ, ಫೋಟೋದ ನೋಡಿರಿ. ಸರ್ಕಾರಗಳು ಅಧಿಕಾರಿ ಇದ್ದವರು ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ತಕ್ಷಣ ಜೈಲ್ಗೆ ಹಾಕ್ಬೇಕಾಗಿತ್ತಲ್ಲ, ಕೇಸ್ ಹಾಕ್ಬೇಕಾಗಿತ್ತಲ್ಲ. ನಾವೆಲ್ಲ ಮುಖಂಡ್ರು ಇಲ್ಲೇ ಇದೀವಿ. ಈ ರೀತಿ ತಂತ್ರಗಾರಿಕೆ ಮಾಡಿ ನಮ್ಮ ಮೇಲೆ ನೀಗೇನು ಕೇಸ್ ನಾವು ಮಾಡಿದ್ರಿ, ಇದು ಒಳ್ಳೆ ವಿಚಾರ. ನೀವು ಕೇಸ್ ಹಾಕ್ರಿ, ನಾವ್ ಎಲ್ಲಾರು ಜೈಲ್ಗೆ ಬರಕ್ ತಯಾರಿದೀವಿ. ಜೈಲ್ದಾಗಿರ್ಲಿ, ಸರ್ಕಾರ ಆರಾಮಾಗಿ ಮಸ್ತ್ ಹಂಗ್ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಡೆಸಲಿ, ನಾವು ಜೈಲ್ದಾಗಿರ್ತೀವಿ. ಕಬ್ಬು ಬೆಳೆಗಾರು ನಾವು ಇನ್ನೊಂದಕ್ಕೆ ಬೆಂಕಿ ಹಚ್ಚವ್ರಲ್ಲ, ಇನ್ನೊಂದು ಗಲಾಟೆ ಮಾಡೋರಲ್ಲ, ಕಲ್ಲು ಉಗಿಯೋರಲ್ಲ. ಇವತ್ತು ಜೈಲ್ ಬರೋ ಕಾರ್ಯಕ್ರಮ, ಇವತ್ತು ಜೈಲ್ ಬರೋ ಕಾರ್ಯಕ್ರಮ. ಈಗ ನಿನ್ನೆ ಏನ್ ರಾತ್ರಿ ಕಾಲಕ್ಕನ 11 ರಾತ್ರಿ 1 ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ. ಅದು 11 ಮಂದಿ ಅಂತ ನಮಗೆ ಲೆಕ್ಕಾಚಾರ ಈಗೈತಿ. ಇನ್ನು 17 ಮಂದಿ ಅಂತ ಒಂದೈತಿ. ಆಮೇಲೆ 100 ರಿಂದ 100 ಜನ 150 ಅಂತ ಹೇಳ್ಯಾರ. ಇರ್ಲಿ, ಅದು ಎಲ್ಲರೂ ಇರ್ಲಿ. ಆದ್ರೆ ನಾವು ಇವತ್ತು ಜೈಲ್ಗೆ ಹೋಗೋ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮ ಐತಿ. ಅದನ್ನ ಕೇಸ್ ಎಲ್ಲ ಕ್ಲೋಸ್ ಮಾಡಿ ಅದು ಯಾರ ತಪ್ಪು ಏನು ಪ್ರತ್ಯಕ್ಷ ಹೇಳ್ಬೇಕು ನಮಗ. ನಾವ್ ಅದ್ ತನಿಖೆ ಆಗ್ಲದ, ನಾವ್ ಏನ್ ಮಾಡಿದ್ವಿ ಅಂತ ಗೊತ್ತಾಗ್ಬೇಕಲ್ಲ. ಅದನ್ನ ಬಿಟ್ಟು ಮತ್ತೆ ಯಾರೋ ಏನು ಮಾಡ್ಲಾರ್ದನ ಯಾರ ಕಡೆ ಕಲ್ಲು ಉಗ್ಸೋದು, ಗಲಾಟೆ ಮಾಡಿಸುವಂತದ್ದು. ಈಗ ಉದಾಹರಣೆಗಳು ಹೇಳಿದಿಲ್ಲ, ಕಾರ್ಖಾನೆಗಳು 2 ಕಾರ್ಖಾನೆ ಹೋಗಿದ್ವಿ ನಾವು, 3 ಕಾರ್ಖಾನೆ ಹೋಗಿದೀವಿ. ಆದ್ರ ಕರೆ ಎಲ್ಲಿ ಏನು ಕನ್ಫ್ಯೂಸ್ ಆಗ್ಲಾರ್ದ ನಾವು ಹೋರಾಟಗಾರರು ರೇಟ್ ತಗೊಂಡು ಬಾಕಿ ತಗೊಂಡು ಕೆಲಸ ಮಾಡಿದ್ವಿ ಹೊರತು ಇಲ್ಲಿ ಯಾರು ಯಾರ ಕಡೆಯಿಂದ ಕಲ್ಲು ಉಗಿಸ್ಕೊಳ್ಳೋ ಕೆಲಸ ನಾವು ಮಾಡಿಲ್ಲ. ಆ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ನಮ್ದು ಜೈಲ್ ಬರೋ ಕಾರ್ಯಕ್ರಮ. ಜೈಲ್ಗೆ ಹೋಗಕ್ ನಾವು ತಯಾರಿದೀವಿ. ಎಲ್ಲಾ ರೈತರು ಜೈಲಕ್ಕೆ ಹೊಕ್ಕಿವಿ. ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರ ಜೈಲಾಗ ಇಡ್ಬೇಕಂತೇಳಿ ರೈತರು ನಮ್ದು ಕಬ್ಬು ಬೆಳೆಗಾರದೊಂದು ಹೋರಾಟ ಮುಂದುವರಿತೀವಿ. ಏನ್ ಜೈಲ್ ಬರೋ ಕಾರ್ಯಕ್ರಮ, ಜೈಲ್ದಾಗ ಹೋಗುದಿಲ್ಲ, ಮತ್ತೇನ್ ಮಾಡಿದೀನಿ. ಸರ್ಕಾರ ಈ ರೀತಿ ನಮ್ಮ ಮ್ಯಾಗ ಗಲಾಟೆ ಮಾಡಿಸೋದು. ಈಗ ಸಕ್ಕರೆ ಮಂತ್ರಿ ಆಗ್ಲಿ ಅಥವಾ ಉಸ್ತುವಾರಿ ಮಂತ್ರಿ ಆಗ್ಲಿ, ಹಿಂದಿನ ಬಾಕಿ ಕೊಟ್ಟು ಚಾಲು ಮಾಡತ್ತಲ್ಲ, ಒಂದ್ ಮಾತು ಹೇಳಾಕ್ತಾರ ಇಲ್ಲ ಇವ್ರ. ಇನ್ನ ರೈತರು ಬರಾಕತ್ತಾರ, ನಾವೆಲ್ಲ ರೆಡಿ ಆಗಿವಿ. ಒಬ್ರು ಹಿಂದಿನ ಬಾಕಿಗಳು ಕೊಟ್ಟು ಚಾಲು ಮಾಡತ್ತಲ್ಲ, ಒಬ್ರು ಬಾಯಿಲಿ ಬರಾಕತ್ತಿಲ್ಲ. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಎಲ್ಲಿ ಒಂದು ಹೇಳ್ತಾರ, ಯಾವ್ದೇ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಬಾಕಿ ಕೊಟ್ಟು ಚಾಲು ಮಾಡ್ಬೇಕಂತ ಅವ್ರು ಹೇಳಾಕತ್ತಾರ. ಈ ಸರ್ಕಾರಕ್ಕೆ ಏನಾಗೈತಿ ಬಿಟ್ಟ ನೀವು ಯಾಕೆ ಕೆಲಸ ಮಾಡ್ಲಿಲ್ಲ? ಒಬ್ಬ ಕಾರ್ಖಾನೆ ಮಾಲಕರಿ ಬಾಕಿ ಕೊಡದ್ರ ಆನಂತರ ಕಾರ್ಖಾನೆ ಚಾಲು ಮಾಡಿ ಹೇಳ್ಬೇಕಾಯ್ತಲ್ಲ ಉಸ್ತುವಾರಿ ಮಂತ್ರಿ DC ಅವ್ರು ಏನ್ ಮಾಡ್ತೀರಿ ನೀವು? ನಾವೆಲ್ಲಕ್ಕೂ ರೆಡಿ ಇದೀವಿ. ಕಂತ್ರಿ ಮಾಡೋರಲ್ಲ, ನಾವು ಮೋಸ ಮಾಡೋರಲ್ಲ. ಆಮೇಲೆ ಬಾಕಿ ಕೊಡ್ಸೋದ್ರಲ್ಲಿ ಇನ್ನೊಂದು ವಿಶೇಷವಾದಂತ ನಮ್ಮ ಹೋರಾಟ ಹೆಂಗಂದ್ರೆ, ಆ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ. ಅದು ಬೆಳಗಾವೋ, ಬಾಗಲಕೋಟೆಯೋ, ಮತ್ತೊಂದು ಬಿಜಾಪುರ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ. ಒಟ್ಟು ಕಬ್ಬು ಬೆಳೆಗಾರನಿಗೆ ಹಿಂದಿನ ಬಾಕಿ ಬರಬೇಕು.
ಟ್ರಾಕ್ಟರ್ಗ ಏನ್ ಕಬ್ಬು ಜಿಗಿರ್ತಲ್ಲ ಆ ಮಾಲಕನಿಗೆ ಸರಿಯಾದಂತ ಬಾಕಿ ಕೊಡ್ಬೇಕು ಅನ್ನೋದು ಒಂದೇ ಗುರಿ. ಆಚ ಕಡೆ ಆ ಫ್ಯಾಕ್ಟ್ರಿ, ಈಚ ಕಡೆ ಈ ಫ್ಯಾಕ್ಟ್ರಿ, ಇದ ಬೆಳಗಾವದವ ಬಿಜಾಪುರದವನು ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ಮದೇ ಹೊರತು ವ್ಯಕ್ತಿ ಟಾರ್ಗೆಟ್ ಅವಶ್ಯಕತೆ ಇಲ್ಲ. ಬರ್ರಿ